ಹಾಸ್ಯ ನಟರಿಬ್ಬರ ಬಾಳಲ್ಲಿ ಆಡಿಯೋ ಬಾಂಬ್ ದೊಡ್ಡ ಸದ್ದು ಮಾಡ್ತಾ ಇದೆ. ಮಡೆನೂರು ಮನು ಅರೆಸ್ಟ್ ಆದ ಬೆನ್ನಲ್ಲೇ ನಟ ಅಪ್ಪಣ್ಣನ ಸುತ್ತವೂ ಕೂಡ ಹೊಸ ಕತೆ ಹುಟ್ಕೊಂಡಿದೆ. ಆದರೆ ಮನು ಪತ್ನಿ ಮಾತ್ರ ಸಂತ್ರಸ್ತೆ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆರ್ ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳಿದೆ. ಅಷ್ಟು ದಿನ ಇಲ್ಲ ರಿಲೀಸ್, ಇನ್ನೇ ನಾಳೆ ಟೈಮಿಗೆ ಹಿಂಗೆ ಮಾಡಿದ್ರೆ ಷಡ್ಯಂತ್ರ ಮೇಡಮ್. ಅನ್ಯಾಯ ಮಾಡಿರೋದು ಮನು ವಿರುದ್ಧ ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೊರತು ಸಿನಿಮಾಗೂ ನನಗೂ ಏನು ಸಂಬಂಧ ಇಲ್ಲ ಸರ್. ಮಾಡಬಾರದ್ದು ಮಾಡಿದ್ರೆ ಆಗಬಾರದ್ದು ಆಗುತ್ತೆ ಅಂತಾರಲ್ಲ, ಇದಕ್ಕೆ ನೋಡಿ ಮಡೆನೂರು ಮನುಪಾಲಿಗೆ ಇವತ್ತು ಕನಸು ನನಸಾದ ದಿನ, ಹೀರೋ ಆಗಿ ತೆರೆ ಮೇಲೆ ವಿಜೃಂಭಿಸೋ ದಿನ. ಯಾಕಂದ್ರೆ ಮನು ನಟನೆಯ ಕುಲದಲ್ಲಿ ಕೀಳಿಯಾವುದೋ ಸಿನಿಮಾ ಅದ್ಧೂರಿಯಾಗಿ ರಿಲೀಸ್ ಆಗಿದೆ. ಆ ಕ್ಷಣವನ್ನ ನೋಡೋ ಭಾಗ್ಯವಿಲ್ಲ, ಜನರ ಜೊತೆ ಬೆರೆಯೋ ಅದೃಷ್ಟವಿಲ್ಲ. ಯಾಕಂದ್ರೆ ಸಹನಟಿ ಮೇಲೆ ಅಟ್ಟಹಾಸ ಮೆರೆದ ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿದ್ದಾನೆ. ಬಾಡಿಗೆ ಮನೆ ಮಾಡಿಕೊಟ್ಟು ಮದುವೆ ಆಗ್ತೀನಿ ಅಂತ ಕನಸು ಬಿತ್ತಿದವ ಹೀನಾತಿಹೀನವಾಗಿ ರೇಪ್ ಮಾಡಿದ್ದಾನಂತೆ. ಹೀಗಂತ ಸಹನಟಿಯೇ ಕಂಪ್ಲೇಂಟ್ ಕೊಡ್ತಿದ್ದಂತೆ 10 ತಿರುವು ಪಡೆಯುವುದಕ್ಕೆ ಶುರುವಾಗಿದೆ. ನಿನ್ನೆ ಮನು ವಿರುದ್ಧ ಆರೋಪ ಮಾಡಿದ್ದ ನಟಿಯ ಸುತ್ತ ಅಪ್ಪಣ್ಣನ ಆಡಿಯೋ ಸುತ್ತಕೊಳ್ತಿದೆ. ಖಾಕಿ ಕೈಯಲ್ಲಿ ಲಾಕ್, ಮನುಗೆ ಮೇಲಿಂದ ಮೇಲೆ ಡ್ರಿಲ್. ಥಿಯೇಟರ್ ಮುಂದೆ ನಿಂತ್ಕೊಂಡು ಭರ್ಜರಿ ಸ್ಟೆಪ್ಸ್ ಹಾಕಬೇಕಿದ್ದ ಮನು ಇವತ್ತು ಕಂಬಿ ಹಿಂದೆ ಕೂತ್ಕೊಂಡು ಕಣ್ಣೀರಿಡುತ್ತಿದ್ದಾನೆ. ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಲ್ಲಿರೋ ಕಾಮಿಡಿಯನ್ಗೆ ಪೊಲೀಸರು ಡ್ರಿಲ್ ಮೇಲೆ ಡ್ರಿಲ್ ಮಾಡುತ್ತಿದ್ದಾರೆ. ನಿನ್ನೆಯಿಂದಲೂ ವಿಚಾರಣೆ ನಡೆಸುತ್ತಿರೋ ಖಾಕಿ ಪಡೆ ಪ್ರಶ್ನೆಗಳ ಸುರಿಮಳೆಗೈದಿದೆ. ಮೊಬೈಲ್ನಲ್ಲಿ ಸಂತ್ರಸ್ತೆ ಹಾಗೂ ಮನು ಜೊತೆಗಿರೋ ಒಂದಿಷ್ಟು ಫೋಟೋಗಳು ಪತ್ತೆಯಾಗಿದ್ದು, ಯಾವುದೇ ಖಾಸಗಿ ಫೋಟೋ ವಿಡಿಯೋಗಳಿಲ್ಲ. ಅವುಗಳನ್ನೆಲ್ಲ ಡಿಲೀಟ್ ಮಾಡಿರೋ ಅನುಮಾನವಿದೆ. ಹೀಗಾಗಿ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಹಾಸ್ಯನಟ ಅಪ್ಪಣ್ಣನ ಸುತ್ತಿಕೊಂಡ ಆಡಿಯೋ ಬಾಂಬ್. ಸಹನಟಿ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಮನು ಕಂಬಿ ಹಿಂದೆ ಸೇರ್ತಿದ್ದಂತೆ ಮತ್ತೊಂದು ಆಡಿಯೋ ಬಾಂಬ್ ಹೊರಬಿದ್ದಿತ್ತು. ಇದೇ ಸಂತ್ರಸ್ತೆಯೇ ತನ್ನ ಸಹನಟ ಅಪ್ಪಣ್ಣನ ಮೇಲೆ ಆರೋಪ ಮಾಡೋ ಆಡಿಯೋ ವೈರಲ್ ಆಗಿತ್ತು. ಯಾವುದೇ ಕಾರ್ಯಕ್ರಮವಿದ್ರೂ ನನ್ನನ್ನ ಬರುವಂತೆ ಟಾರ್ಚರ್ ಮಾಡ್ತಾರೆ, ಕಾರ್ಯಕ್ರಮಕ್ಕೆ ಹೋದ್ರೆ ಲೈಂಗಿಕ ಕಿರುಕುಳ ಕೊಡ್ತಾನೆ ಅಂತ ಹೇಳ್ಕೊಂಡಿರೋ ಆಡಿಯೋ ವೈರಲ್ ಆಗಿತ್ತು. ಇದಕ್ಕೆ ಅಪ್ಪಣ್ಣ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದಲ್ಲ, ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಇದ್ದ. ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ, ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು. ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡೇ ಬಂದೆ. ಬಟ್ ಇತ್ತೀಚೆಗೂ ಜಾಸ್ತಿನೇ ಆಗ್ತಿದೆ. ಇನ್ನ ಅವ್ನ ಕಾಟ ನನಗೆ ತಪ್ಪಿಲ್ಲ. ಯಾವ ಸಂತ್ರಸ್ತೆ ಇದಾರಲ್ಲ ಅವ್ರಿಗೆ ಕೇಳಿ ದಯಮಾಡಿ, ಇದನ್ನ ಹೌದಾ, ಸತ್ಯನ, ಇದು ಸುಳ್ಳ, ಒತ್ತಾಯಪೂರ್ವಕವಾಗಿ ಇದನ್ನ ಮಾಡಿಸಲಾಯ್ತಾ ಅಥವಾ ನಾನೇ ಇದನ್ನ ರಿಲೀಸ್ ಮಾಡಿದ್, ನಾನು ಹೇಳಿದಿನ ಮನಸ್ಸೋ ಇಚ್ಛೆ ಅಂತ ನೀವು ಕೇಳಿ. ಅವ್ರ ಹತ್ರ ಕೇಳಿ ಕ್ಲಾರಿಟಿ ತಗೊಂಡು ಆಮೇಲೆ ನನ್ನ ಹತ್ರ ಕೇಳಿದ್ರೆ ನಾನು ಅದಕ್ಕೆ ಹೇಳ್ಬೋದು. ನನ್ನ ಪಾತ್ರ ಏನೂ ಇಲ್ಲ. ತಮ್ಮ ಸ್ವಾರ್ಥದ ದ್ವೇಷದ ಪ್ರೇಮದ ಪ್ರೀತಿಗೆ, ಕೋಮದ್ವೇಷದ ಪ್ರೀತಿಗೆ ನಮ್ಮನ್ನ ಎಳೆದು ತಂದು ಇಲ್ಲಿ ಹಾಕಲಾಗಿದೆ. ಹಾಗಾಗಿ ನಾನು ಇದನ್ನ ಸಮಾಜಕ್ಕೆ ಬಿಡ್ತೀನಿ, ನಾನು ಏನು ಹೇಳಲ್ಲ. ನಟ ಮನು ಮೇಲೆ ಅತ್ಯಾಚಾರದ ಬಾಂಬ್ ಹಾಕಿರೋ ಸಂತ್ರಸ್ತೆಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ಹೀಗಾಗಿ ವಿಚಾರಣೆಗೆ ಆಗಮಿಸಿದ ನಟಿ ಮನು ವಿರುದ್ಧ ಮತ್ತೆ ಗಂಭೀರ ಆರೋಪ ಮಾಡಿದ್ದಾರೆ. ಅಪ್ಪಣ್ಣ ಬಗ್ಗೆ ಮನುನೇ ಬೆದರಿಕೆ ಹಾಕಿಸಿ ವಿಡಿಯೋ ಮಾಡಿಸಿದ್ದ. ಈ ಬಗ್ಗೆ ನಾನು ಅವತ್ತೇ ಅಪ್ಪಣ್ಣ ಬಳಿ ಕ್ಷಮೆ ಕೇಳಿದ್ದೀನಿ. ಕಳೆದ ಶನಿವಾರ ಒತ್ತಾಯಪೂರ್ವಕವಾಗಿ ಮದ್ಯಪಾನ ಮಾಡಿಸಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ. ಜೊತೆಗೆ ಖಾಸಗಿ ವಿಡಿಯೋ ಆಡಿಯೋ ಮಾಡಿಕೊಂಡಿದ್ದಾನೆ ಎಂದಿದ್ದಾರೆ. ವಿಡಿಯೋ ಮಾಡ್ಕೊಳ್ಳೋ ಅವ್ನಿಗೆ ಅಪ್ಪಣ್ಣ ಕಂಡ್ರೆ ಅವ್ನು ಶೋಗೆ ಹೋಗೋದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಇವಳು ಶೋಗೆಲ್ಲ ಹೋಗ್ತಾಳೆ, ಅವ್ನ ಜೊತೆ ಹೋಗೋದೇ ಅವ್ನಿಗೆ ಇಷ್ಟ ಆಗ್ತಿರಲಿಲ್ಲ. ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ಥರ ವಿಡಿಯೋ ಮಾಡ್ತಾನೆ. ಅದಾದ ಒಂದು 2-3 ದಿನಕ್ಕೆ ಅವ್ನ ಪಾಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡಿದೆ. ನಾನೇ ಬೇರೆ ನಂಬರಿಂದ ಕಾಲ್ ಮಾಡಿ ಆರ್ ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳಿದೆ. ನೋಡು, ಈ ಥರ ಮನು ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ವಿಡಿಯೋ ಮಾಡಿ ನಿನಗೆ ಕಳಿಸಿದ್ರ, ದಯವಿಟ್ಟು ಕ್ಷಮಿಸಿಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದ್ದೀನಿ. ಇನ್ನು ಅತ್ಯಾಚಾರ ಆರೋಪದ ಬಗ್ಗೆ ಮಡೆನೂರು ಮನು ಪತ್ನಿ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಇದು ನನ್ನ ಗಂಡನ ವಿರುದ್ಧ ಮಾಡಿರೋ ಷಡ್ಯಂತ್ರ. ನನ್ನ ಗಂಡನ ಸಿನಿಮಾ ರಿಲೀಸ್ ಆಗಿದೆ, ಅದನ್ನ ತಡೆಯೋದಕ್ಕೆ ಹೀಗೆ ಮಾಡಿದ್ದಾರೆ ಅಂದ್ರು. ಆದ್ರೆ ಇದನ್ನ ಅಲ್ಲಗಳೆದ ಸಂತ್ರಸ್ತೆ, ಸಿನಿಮಾ ವಿಚಾರಕ್ಕೂ ನನ್ನ ಆರೋಪಕ್ಕೂ ಸಂಬಂಧವಿಲ್ಲ, ಸಿನಿಮಾ ಚೆನ್ನಾಗಿಯೇ ಓಡಲಿ, ಆದ್ರೆ ಆತ ನನಗೆ ಸಾಕಷ್ಟು ಕಿರುಕುಳ ಕೊಟ್ಟಿದ್ದಾನೆ, ಬೆದರಿಕೆ ಹಾಕಿದ್ದಾನೆ, ಹೀಗಾಗಿ ದೂರು ಕೊಟ್ಟೆ ಎಂದಿದ್ದಾರೆ. ಈಗ ಬೇಕಿತ್ತ ಇದೆಲ್ಲ? ಇಲ್ಲ ಮುಗಿದ ಮೇಲಾದ್ರೂ ಮಾಡ್ಬೋದಾಗಿತ್ತಲ್ವ ಮೇಡಮ್? ಇದೆಲ್ಲ ಹೋಗ್ತಾ ಇರ್ಲಿಲ್ಲ. ಇಲ್ಲ ಇದಕ್ಕಿಂತ ಮುಂಚೆನೇ ಮಾಡ್ಬೋದಾಯ್ತು. ಹಂಗೆ ಅಟೆಂಪ್ಟ್ ಮಾಡ್ಯಾರ ಅಂದಾಗಲೇ ಮಾಡ್ಬೋದಾಗಿತ್ತು. ಅಷ್ಟು ದಿನ ಇಲ್ಲ ರಿಲೀಸ್, ಇನ್ನೇ ನಾಳೆ ಟೈಮಿಗೆ ಹಿಂಗೆ ಮಾಡಿದ್ರೆ ಷಡ್ಯಂತ್ರ ಅಲ್ವಾ ಮೇಡಮ್? ನನಗೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ ಸರ್. ನನಗೆ ಅನ್ಯಾಯ ಮಾಡಿರೋದು ಮನು ವಿರುದ್ಧ ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೊರತು ಸಿನಿಮಾಗೂ ನನಗೂ ಏನು ಸಂಬಂಧ ಇಲ್ಲ ಸರ್. ಆದ್ರೂ ಸಿನಿಮಾದವರೆಲ್ಲ ಸೇರಿ ಅವಾಯ್ಡ್ ಮಾಡಿದ್ರು ಕಂಪ್ಲೇಂಟ್ ಕೊಡ್ಸೋದನ್ನ, ನಾನು ಬಿಡ್ಲಿಲ್ಲ. ಸಂತ್ರಸ್ತೆಯ ಆರೋಪದ ಬಗ್ಗೆ ಮಾತನಾಡಿದ ಮನು ಪರ ವಕೀಲೆ ಶಾರದಾ,
ಸಾಕ್ಷ್ಯಾಧಾರಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ. ಸಂತ್ರಸ್ತೆ ಆರೋಪ ಮಾಡ್ತಿರೋದೆಲ್ಲ ಸುಳ್ಳು, ದುರುದ್ದೇಶದಿಂದ ಈ ಕೆಲಸ ಮಾಡ್ತಿದ್ದಾರೆ ಅಂದ್ರು. ಸರ್ ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್. ರೇಪ್ ಕೇಸ್ ಯಾಕಂದ್ರೆ ಅವ್ರ ಸಿನಿಮಾನ ತಡಿಬೇಕು ಅನ್ನೋದಿರ್ಬೋದು, ಆತನ ಡೆವಲಪ್ಮೆಂಟ್, ಆತ ಏನು ಈಗ ಈ ಕಾಮಿಡಿ ಟೀಮಲ್ಲಿ ನಾಯಕ ನಟನಾಗಿ ಹೊರಹೊಮ್ಮಿರುವಂಥವ್ರು ಮನು ಒಬ್ಬರೇನೆ. ಹಾಗಾಗಿ ಕೆಲವರು ಷಡ್ಯಂತ್ರ ಇರೋದು ಇದರಲ್ಲಿ, ಅವ್ರಿಗೆ ಹೇಳ್ಕೊಟ್ಟು ಮಾಡಿಸಿರ್ಬೋದು. ಇದನ್ನ ಸತ್ಯತೆ ಹೊರಬಿಡ್ಬೇಕಂದ್ರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸರ್. ಈಗ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಆರೋಪಿ ಮನುನನ್ನ ನ್ಯಾಯಾಲಯ 4 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಹೀಗಾಗಿ 1 ವಾರ ಕಂಬಿ ಹಿಂದೆಯೇ ಕಳೆಯುವಂತಾಗಿದ್ದು, ಯಾರು ಹೇಳ್ತಿರೋದು ಸತ್ಯ, ಯಾರು ಹೇಳ್ತಿರೋದು ಸುಳ್ಳು ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.